ಓಹ್ ಬಂದ್ರಾ ಗ್ಯಾಂಗ್, ರೀಸೆಂಟ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೆ ತುಮಕೂರಲ್ಲಿರುವಂತಹ ಸಿದ್ದರ ಬೆಟ್ಟ ಬಗ್ಗೆ. ಸೊ ಅದೇ ಒಂದು ವಿಡಿಯೋನ ಕಮೆಂಟ್ ಸೆಕ್ಷನ್ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ರು ಬ್ರೋ ಸಮುದ್ರ ಮಂಥನ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ರು. ಸಮುದ್ರ ಮಂಥನ ಈ ಒಂದು ವರ್ಡ್ ನಾವು ತುಂಬಾ ಕಡೆ ಕೇಳಿದೀವಿ, ಆದ್ರೆ ಇದ್ರ ಹಿಂದೆ ಇರುವಂತಹ ಆ ಕತೆ ಏನು ಅನ್ನೋದು ತುಂಬಾ ಕಮ್ಮಿ ಜನಕ್ಕೆ ಗೊತ್ತು. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆದಷ್ಟು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಾನ್ ನಿಮ್ಗೆ ಸಮುದ್ರ ಮಂಥನದ ಕಂಪ್ಲೀಟ್ ಸ್ಟೋರಿನ ತಿಳಿಸ್ಕೊಡ್ತೀನಿ. ಒಂದು ದಿನ ದಕ್ಷಿಣ ಭಾರತದ ಯಾವುದೋ ಒಂದು ಕಾಡಲ್ಲಿ ಋಷಿ ಧ್ರುವಾಸ ತನ್ನ ಶಿಷ್ಯಂದ್ರ ಜೊತೆ ಅಲಿತಾ ಇರ್ಬೇಕಾದ್ರೆ ಅವ್ರಿಗೆ ಒಬ್ಳು ಸುಂದರವಾದ ಯಕ್ಷಿಣಿ ಕಾಣಿಸ್ತಾಳೆ. ಆ ಯಕ್ಷಿಣಿ ಕೈಯಲ್ಲಿ ಸ್ವರ್ಗದ ಹೂಗಳಿಂದ ಮಾಡಲಾಗಿರುವಂತಹ ಒಂದು ಸುಂದರವಾದ ಹಾರ ಇರುತ್ತೆ. ಸೊ ಋಷಿ ಧ್ರುವಾಸಗೆ ಆ ಒಂದು ಹಾರ ಅಂಡ್ ಅದರ ಸುಗಂಧ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಸೊ ಅವರ ಯಕ್ಷಿಣಿ ಹತ್ರ ಹೋಗಿ ಈ ಹಾರ ನನಗೆ ತುಂಬಾ ಇಷ್ಟ ಆಯ್ತು, ಇದನ್ನ ನನಗೆ ಕೊಡ್ತೀಯಾ ಅಂತ ಕೇಳಿದಾಗ ಆ ಯಕ್ಷಿಣಿನು ತುಂಬಾ ಖುಷಿಯಾಗಿ ಆ ಒಂದು ಹೂವಿನ ಹಾರನ ಋಷಿ ಧ್ರುವಾಸಗೆ ಕೊಡ್ತಾಳೆ. ಆ ಒಂದು ಹಾರನ ಋಷಿ ಧ್ರುವಾಸ ತನ್ನ ಕೈಯಲ್ಲಿ ಇಟ್ಕೊಂಡು ಹಾಗೆ ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಇಂದ್ರ ಸಿಗ್ತಾರೆ. ಕಾಡಲ್ಲಿ ಇಂದ್ರದೇವ್ ಏನಪ್ಪಾ ಮಾಡ್ತಾ ಇದ್ರು ಅಂದ್ರೆ ಇಂದ್ರದೇವನ ಆನೆ ಐರಾವತ ಕಂಟ್ರೋಲ್ ತಪ್ಪಿರುತ್ತೆ. ಆ ಐರಾವತ ಆನೆ ಒಂಥರ ಡಿಸ್ಟರ್ಬಿಂಗ್ ಮೂಡ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ಆದ್ರೆ ಋಷಿ ಧ್ರುವಾಸ ಅದನ್ನಷ್ಟು ಕೇರ್ ಮಾಡದೆ ಅವ್ರ ಹತ್ರ ಇದ್ದಂತಹ ಹಾರ ಏನಿತ್ತೋ ಅದನ್ನ ಇಂದ್ರದೇವ್ಗೆ ಕೊಡ್ತಾರೆ, ತಗೊಳ್ಳಿ ಇದನ್ನ ಹಾಕೊಳ್ಳಿ ಅಂತ. ಆ ಹಾರ ಇಂದ ಬರ್ತಿದ್ದಂತಹ ಸುಗಂಧ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಇಂದ್ರದೇವನಿಗೂ ಸಹ ಅದು ಇಷ್ಟ ಆಗುತ್ತೆ. ಹಾಗಾಗಿ ಇಂದ್ರದೇವ್ ಏನ್ ಮಾಡ್ತಾರೆ, ಆ ಹಾರನ ಸುಗಂಧ ತುಂಬಾ ಚೆನ್ನಾಗಿತ್ತು. ಸೊ ಈ ಸುಗಂಧ ವಾಸನೆಯಿಂದಾದ್ರೂ ಐರಾವತ ಕೂಲ್ ಡೌನ್ ಆಗುತ್ತೆ ಏನೋ ಅಂತ ಆ ಋಷಿ ಧ್ರುವಾಸ ಕೊಟ್ಟಿರುವಂತಹ ಹಾರನ ತೆಗೆದು ಆನೆ ಮೇಲೆ ಹಾಕ್ತಾರೆ. ಆ ಐರಾವತ ಆನೆ ಆಲ್ರೆಡಿ ತುಂಬಾ ಡಿಸ್ಟರ್ಬಿಂಗ್ ಮೂಡ್ ಅಲ್ಲಿತ್ತು. ಸೊ ಆ ಹೂವಿನ ಹಾರನ ಆ ಆನೆ ಕೇರ್ ಮಾಡದೆ ಕೆಳಗ್ ಬೀಳಿಸಿ ಕಾಲಲ್ಲಿ ತುಳಿದ್ಬಿಡುತ್ತ. ಇದನ್ ಕಂಡಂತಹ ಋಷಿ ಧ್ರುವಾಸಗೆ ಸಖತ್ ಅವಮಾನ ಫೀಲ್ ಆಗಿ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಲಿಟ್ರಲಿ ಋಷಿ ಧ್ರುವಾಸ ಎಷ್ಟು ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಆ ಕೋಪದಲ್ಲಿ ಅವರು ಇಂದ್ರದೇವ್ ಅಷ್ಟೇ ಅಲ್ಲ ಎಲ್ಲಾ ದೇವಾನು ದೇವತೆಗಳಿಗೂ ಸಹ ಒಂದು ಶಾಪ ಹಾಕ್ಬಿಡ್ತಾರೆ. ನಿನಗ್ ಹಾಕೊಳ್ಳಿಕ್ಕೆ ಅಷ್ಟು ಚೆನ್ನಾಗಿರುವಂತಹ ಹಾರನ ಕೊಟ್ರೆ ಅದನ್ನ ಆನೆಗ್ ಹಾಕಿ ನಂತರ ಅದನ್ನ ಅದ್ರದೇ ಕಾಲಲ್ಲಿ ತುಳಿಸ್ತೀಯಾ, ಎಷ್ಟು ಅವಮಾನ ಮಾಡ್ಬಿಟ್ಟಲ್ವಾ ನೀನ್ ನನ್ಗೆ, ಹೋಗುತ್ತೆ ನಿನ್ನ ಈ ದುರಂಕಾರ ಹೋಗಿ ಅದ್ರ ಜೊತೆ ದೇವಲೋಕದಲ್ಲಿರುವಂತಹ ಲಕ್ಷ್ಮಿನೂ ಹೋಗ್ತಾಳೆ, ಆಗ ನೀವೆಲ್ರೂ ಲಕ್ಷ್ಮಿ ಹೀನನಾಗ್ತೀರಾ ಅಂತ ಹೇಳಿ ಶಾಪ ಹಾಕ್ಬಿಡ್ತಾರೆ. ಬರ್ತಾ 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 ಮುಂದಿನ ದಿನಗಳಲ್ಲಿ ದೇವಲೋಕದಲ್ಲಿರುವಂತಹ ಎಲ್ರೂ ಹತ್ರ ಅವ್ರ ಆಸ್ತಿ ಸಂಪತ್ತು ವಜ್ರ ವೈಡೂರಿ ಎಲ್ಲಾ ಕಳೆದು ಹೋಗಿ ಕಂಗಾಲ ಹೋಗ್ತಾರೆ. ನೋಡಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಈವನ್ ಗಾಡ್ಸ್ ಲಾಸ್ಟ್ ದೇರ್ ವೆಲ್ತ್ ಅಂಡ್ ಪ್ರಾಸ್ಪೆರಿಟಿ. ಶ್ರೀ ಧ್ರುವಾಸ ಕೊಟ್ಟಿರುವಂತಹ ಒಂದು ಶಾಪ ಇಂದ ಈಗ ಇಡೀ ದೇವಲೋಕ ಕಂಗಾಲ ಹೋಗ್ಬಿಟ್ಟಿರುತ್ತೆ. ದೇವ್ರ ಹತ್ರನೇ ಏನು ಇಲ್ದೆ ಇರ್ಬೇಕಾದ್ರೆ ಇನ್ನು ನಮ್ಗೇನ್ ಕೊಡ್ತಾನೆ ಅಂತ ಭೂಲೋಕದಲ್ಲಿ ಜನರು ಪೂಜೆ ಮಾಡೋದನ್ನು ಸಹ ನಿಲ್ಸ್ಬಿಟ್ಟಿರ್ತಾರೆ. ಇದ್ರಿಂದ ದೇವಲೋಕದಲ್ಲಿರುವಂತಹ ದೇವರೆಲ್ಲ ವೀಕ್ ಆಗ್ತಾ ಹೋದ್ರು ಅಂಡ್ ಆಪೋಸಿಟ್ ಸೈಡ್ ಅಲ್ಲಿರುವಂತಹ ಅವ್ರ ಎನಿಮೀಸ್ ಅಂದ್ರೆ ರಾಕ್ಷಸರು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋದ್ರು. ಆ ರಾಕ್ಷಸ ಪಡೆ ಏನಿರುತ್ತೋ ಅದು ದೇವಲೋಕ ಮೇಲೆ ಅಟ್ಯಾಕ್ ಮಾಡಿ ಸ್ವರ್ಗನ ಕ್ಯಾಪ್ಚರ್ ಮಾಡ್ಕೋಬೇಕಂತ ಪ್ಲಾನ್ ಅಲ್ಲಿ ಇರ್ತಾರೆ. ಆಗ ಅವ್ರು ಮಾಡುವಂತಹ ಎವ್ರಿ ಅಟ್ಯಾಕ್ ಇಂದ ಈ ಕಡೆ ದೇವಲೋಕದಲ್ಲಿರುವಂತಹ ದೇವ್ರು ಇನ್ನಷ್ಟು ವೀಕ್ ಆಗ್ತಾನೆ ಇರ್ತಾರೆ. ಸೊ ಇನ್ನೇನು ಕೈಲಾಗದೆ ಯಾವ್ದು ಆಪ್ಷನ್ ಕಾಣಿಸ್ದೆ ದೇವಲೋಕದಲ್ಲಿರುವಂತಹ ಎಲ್ಲಾ ದೇವರು ಬ್ರಹ್ಮ ಹತ್ರ ಬರ್ತಾರೆ. ಆಗ ಬ್ರಹ್ಮ ಅವರು ನನ್ ಕೈಯಲ್ಲಂತೂ ಏನು ಆಗಲ್ಲ ಕಣ್ರಪ್ಪ, ನಾನಂತೂ ನಿಮ್ಗೆ ಈ ಸಿಚುವೇಶನ್ ಅಲ್ಲಿ ಹೆಲ್ಪ್ ಮಾಡಕ್ಕಾಗಲ್ಲ, ಈ ಸಿಚುವೇಶನ್ ಇಂದ ನಿಮಗ್ ಪಾರ್ ಆಗ್ಲಿಕ್ಕೆ ಹೆಲ್ಪ್ ಮಾಡೋಕಿರೋರು ಒಬ್ರೆ, ಅದೇ ಕ್ರಿಯೇಟರ್ ವಿಷ್ಣು. ಸೊ ಅವರೇ ಈ ಒಂದು ಸಿಚುವೇಶನ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗೋದು. ಸೊ ಬನ್ನಿ ಎಲ್ರೂ ಸೇರಿ ಅವ್ರ ಹತ್ರ ಹೋಗಿ ಹೆಲ್ಪ್ ಕೇಳುವ ಅಂತ ದೇವಲೋಕದಲ್ಲಿರುವಂತಹ ಎಲ್ಲಾ ದೇವರು ಬ್ರಹ್ಮ ಜೊತೆ ವಿಷ್ಣು ಹತ್ರ ಬರ್ತಾರೆ. ಆಗ ಕ್ರಿಯೇಟರ್ ವಿಷ್ಣು ಏನ್ರಪ್ಪ ನಿಮ್ ಸಮಸ್ಯೆ ಏನ್, ಎಲ್ಲ ನನ್ನ ಹತ್ರ ಬಂದು ಸೇರ್ಬಿಟ್ಟಿದ್ದೀರಾ ಅಂತ ಕೇಳಿದಾಗ ದೇವಲೋಕದ ಒಬ್ಬ ದೇವ್ರು ಇಂದ್ರದೇವ್ ಕ್ರಿಯೇಟರ್ ವಿಷ್ಣು, ನಾವು ನಮ್ಮ ಹತ್ರ ಇದ್ದಂತಹ ಲಕ್ಷ್ಮಿನ ಆಲ್ರೆಡಿ ಕಳ್ಕೊಂಡಿದೀವಿ, ನಮ್ಮ ಹತ್ರ ಇರುವಂತಹ ಪವರ್ಸ್ ಕೂಡ ಈಗ ವೀಕ್ ಆಗ್ತಾ ಇದೆ ಅಂಡ್ ಆ ಕಡೆ ರಾಕ್ಷಸರು ಬೇರೆ ಡೇ ಬೈ ಡೇ ಸ್ಟ್ರಾಂಗ್ ಆಗ್ತಾನೆ ಇದಾರೆ, ನಾವೆಲ್ಲಿ ಅವ್ರ ಕೈಯಲ್ಲಿ ಸೋತ್ ಹೋಗಿ ಸ್ವರ್ಗಲೋಕನ ಬಿಟ್ಕೊಡ್ಬೇಕಾಗ್ತಾಯಿತ್ತು ಅಂತ ಭಯ ಆಗ್ತಿದೆ, ಸೊ ಪ್ಲೀಸ್ ನಮಗ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾರೆ. ಆಗ ಕ್ರಿಯೇಟರ್ ಗಾಡ್ ವಿಷ್ಣು ಆ ದೇವಲೋಕದಿಂದ ಬಂದಂತಹ ಎಲ್ರೂ ದೇವರಿಗೂ ಸಮಾಧಾನ ಮಾಡ್ತಾ ಒಂದು ಉಪಾಯ ಕೊಡ್ತಾರೆ. ಅದೇನಪ್ಪಾ ಅಂತಂದ್ರೆ ನೀವೆಲ್ಲಾ ಸೇರಿ ಸಮುದ್ರ ಮಂಥನ ಮಾಡ್ಬೇಕು. ಆ ಒಂದು ಸಮುದ್ರ ಮಂಥನ ಇಂದ ನಿಮ್ಗೆ ಅಮೃತ ಸಿಗುತ್ತೆ. ಅದನ್ನೇನಾದ್ರೂ ದೇವಲೋಕ
ದೇವಲೋಕದಲ್ಲಿರುವಂತಹ ನೀವೆಲ್ಲಾ ದೇವರು ಸೇವಿಸಿದ್ರಿ ಅಂದ್ರೆ ನಿಮ್ಗೆ ಸಾವು ಅನ್ನೋದಿರಲ್ಲ ಅಂಡ್ ನಿಮ್ ಶಕ್ತಿಗಳು ಏನಿದಾವೋ ಅವೆಲ್ಲ ನಿಮಗ್ ವಾಪಸ್ ಸಿಗ್ಬಿಡ್ತವೆ, ನೀವು ದುಪ್ಪಟ್ಟು ಶಕ್ತಿಶಾಲಿ ಆಗ್ಬಿಡ್ತೀರಾ. ಈ ಒಂದು ಉಪಾಯನ ಕೇಳಿ ಇಡೀ ದೇವರು ಫುಲ್ ಖುಷ್ ಆಗ್ಬಿಡ್ತಾರೆ. ಆದ್ರೆ ಅಷ್ಟ್ರಲ್ಲೇ ಗಾಡ್ ವಿಷ್ಣು ಒಂದು ಟ್ವಿಸ್ಟ್ ಹಾಕ್ತಾರೆ. ನೋಡಿ, ದೇವಲೋಕದಲ್ಲಿರುವಂತಹ ದೇವರು ಅಷ್ಟೇ ಸಮುದ್ರ ಮಂಥನ ಮಾಡ್ಲಿಕ್ಕೆ ಆಗಲ್ಲ. ಸಮುದ್ರ ಮಂಥನ ಮಾಡ್ಬೇಕು ಅಂತಂದ್ರೆ ಅದ್ರಲ್ಲಿ ನಿಮ್ಗೆ ರಾಕ್ಷಸರ ಸಹಾಯ ಕೂಡ ಬೇಕು. ಹೋಗಿ 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 ರಾಕ್ಷಸರನ್ನು ಸಹ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಆಗ ದೇವಲೋಕದಿಂದ ಬಂದಿರುವಂತಹ ಎಲ್ಲಾ ದೇವರಲ್ಲೂ ಚರ್ಚೆ. ಅಲ್ಲ, ನಾವೇನೋ ಸಮುದ್ರ ಮಂಥನ ಮಾಡಿ ಅಮೃತ ಪಡ್ಕೋಬೇಕು, ಅದರಿಂದ ಚಿರಂಜೀವಿ ಆಗ್ಬೇಕು ಅಂತ ಇದ್ವಿ. ಆದ್ರೆ ಈಗ ನೋಡಿದ್ರೆ ರಾಕ್ಷಸರನ್ನು ಕರ್ಕೊಂಡ್ ಬನ್ನಿ ಅಂತಿದಾರಲ್ಲ, ಅವ್ರು ಏನಾದ್ರು ಬಂದು ಹೆಲ್ಪ್ ಮಾಡಿದ್ರೆ ಅವ್ರನ್ನು ಒಂದ್ ಸ್ವಲ್ಪ ಭಾಗ ಕೇಳ್ತಾರೆ ಅಮೃತದಲ್ಲಿ. ಆಗ ಅವ್ರಿಗೂ ಒಂದ್ ಸ್ವಲ್ಪ ಕೊಡ್ಬೇಕು, ದೆನ್ ಅದನ್ನ ಕುಡಿದು ಅವ್ರಿಗೂ ಕೂಡ ಸಾವು ಅನ್ನೋದಿರಲ್ಲ. ಹಂಗಿದ್ದಾಗ ಅಮೃತ ತಗೊಂಡು ಏನ್ ಯೂಸ್ ಆಯ್ತು? ನಮಗೂ ಸಾವು ಅನ್ನೋದಿರಲ್ಲ, ಆ ಕಡೆ ಅವ್ರಿಗೂ ಸಾವು ಅನ್ನೋದಿರಲ್ಲ. ಸೊ ನಾವ್ ಹಿಂಗೆ ಕಿತ್ತಾಡ್ಕೊಂಡೇ ಇರ್ಬೇಕಾ ಅನ್ನೋದು ಒಂದು ಡೌಟ್ ಇರುತ್ತೆ. ಆಗ ಡೈರೆಕ್ಟ್ ಆಗಿ ಕೇಳ್ತಾರೆ ಗಾಡ್ ವಿಷ್ಣುಗೆ. ಆಗ ಕ್ರಿಯೇಟರ್ ವಿಷ್ಣು, ಗಾಡ್ ವಿಷ್ಣು ಹೇಳ್ತಾರೆ, ನೀವ್ ಅದ್ರ ಬಗ್ಗೆ ಎಲ್ಲ ಏನ್ ತಲೆ ಕೆಡ್ಸ್ಕೋಬೇಡಿ, ನಿಮ್ಗೆ ಹೇಳಿದ್ದನ್ನ ನೀವು ಮಾಡಿ ಹೋಗಿ ಅಂತ ಕಳಿಸ್ತಾರೆ. ಈಗ ದೇವರುಗಳೆಲ್ಲ ಹೋಗಿ ರಾಕ್ಷಸರಿಗೆ, ನೋಡಿ ನಾವ್ ಈ ತರ ಸಮುದ್ರ ಮಂಥನ ಮಾಡ್ಬೇಕಂತ ಇದೀವಿ, ಇದ್ರಲ್ಲಿ ನೀವು ಸಹ ಸಹಾಯ ಮಾಡಿದ್ರಿ ಅಂದ್ರೆ ಈ ಸಮುದ್ರ ಮಂಥನ ಇಂದ ಅದೇನ್ ಅಮೃತ ಸಿಗುತ್ತೋ ಅದರಲ್ಲಿ ಅರ್ಧ ಭಾಗ ನಿಮ್ಗೂ ಕೊಡ್ತೀವಿ, ಆಫರ್ ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅಂತ ಕೇಳಿದಾಗ ಆ ರಾಕ್ಷಸರು ಆಬ್ವಿಯಸ್ಲಿ ಖುಷಿಯಾಗಿ ಆಫರ್ ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಈಗ ಸಮುದ್ರ ಮಂಥನ ಸ್ಟಾರ್ಟ್ ಆಗುತ್ತಾ. ಶ್ರೀಸಾಗರದಲ್ಲಿ ಶ್ರೀಹರಿ ಆಮೆ ರೂಪ ತಗೊಂಡು ಸಮುದ್ರದ ಆಳದಲ್ಲಿ ಹೋಗಿ ಕುತ್ಕೋಬಿಡ್ತಾರೆ. ಅಂಡ್ ಅವರ ಬೆನ್ನು ಮೇಲೆ ಮಂದಾರ ಪರ್ವತನ ಇಡ್ಲಾಗುತ್ತೆ. ನಂತರ ವಾಸುಕಿ ಅನ್ನೋ ಹಾವು ಆ ಒಂದು ಮಂದಾರ ಪರ್ವತನ ಸುತ್ತಕೊಳ್ಳುತ್ತೆ. ಆ ಹಾವಿನ ಮುಖ ಇರುವಂತಹ ಸೈಡ್ ನ ರಾಕ್ಷಸರು ಇಟ್ಕೊಂಡು ಎಳಿತಾರೆ, ಬಾಲ ಇರುವಂತಹ ಸೈಡ್ ನ ದೇವಾನುದೇವತೆಗಳು ಇಟ್ಕೊಂಡು ಎಳಿತಾರೆ. ಈ ಒಂದು ಪ್ರಾಸೆಸ್ ಸುಮಾರು ವರ್ಷಗಳ ಕಾಲ ನಡೆಯುತ್ತೆ. ಆ ಕಡೆಯಿಂದ ಇವರು, ಈ ಕಡೆಯಿಂದ ಇವರು ಆ ಪರ್ವತನ ಎಳಿತಾನೆ ಇರ್ತಾರೆ. ಕೊನೆಗೆ ಆತರ ಎಳಿತಾ ಇರ್ಬೇಕಾದ್ರೆ ಕಾಮಧೇನು ಅನ್ನೋ ಒಂದು ಹಸು ಬರುತ್ತೆ ಫಸ್ಟ್. ನಂತರ ಬೇಜಾನ್ ಥಿಂಗ್ಸ್ ಬರ್ತವೆ, ಲೈಕ್ ವರುಣದೇವಿ ಆಗಿರಬಹುದು, ಪಾರಿಜಾತ ಮರ ಆಗಿರಬಹುದು, ಆಮೇಲೆ ಮೇನ್ ಇಂಪಾರ್ಟೆಂಟ್ಲಿ ಕಾಲ್ಕೂಟ್ ಅನ್ನೋ ವಿಷ. ನೋಡಿ, ಸಮುದ್ರ ಮಂಥನದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಏನು ಅಂತಂದ್ರೆ ಅದ್ರ ಒಳಗಡೆಯಿಂದ ಬಂದಂತಹ ಥಿಂಗ್ಸ್ ಏನಿರುತ್ತೋ ಅದನ್ನ ಫಸ್ಟ್ ಯೂಸ್ ಮಾಡ್ಕೋಬೇಕು, ನಂತರನೇ ನೆಕ್ಸ್ಟ್ ಇನ್ನೊಂದು ಥಿಂಗ್ ಅದ್ರ ಒಳಗಡೆಯಿಂದ ಬರೋದು. ಲೈಕ್ ಇವಾಗ ಕಾಲ್ಕೂಟ್ ಅನ್ನೋ ಒಂದು ವಿಷ ಏನ್ ಬಂದೈತೋ ಅದನ್ನ ಯಾರಾದ್ರೂ ಕುಡಿದ್ಮೇಲೆನೆ ಬೇರೆ ಏನಾದ್ರೂ ಅಲ್ಲಿಂದ ಸಿಗೋದು. ಇಲ್ಲ ಅಂತಂದ್ರೆ ಆ ಕಾಲ್ಕೂಟ ವಿಷನ ಯಾರು ಸೇವಿಸಿಲ್ಲ ಅಂತಂದ್ರೆ ಇನ್ನು ಅದೇ ಲಾಸ್ಟ್, ಅದಾದ್ಮೇಲೆ ಏನ್ ಬರಲ್ಲ. ಆದ್ರೆ ಇಲ್ಲಿ ಅಮೃತ ಬರೋಕ್ಕಿಂತ ಮುಂಚೆ ಕಾಲ್ಕೂಟ್ ಅನ್ನೋ ವಿಷ ಬಂದ್ಬಿಟ್ಟಿದೆ. ಈ ಕಾಲ್ಕೂಟ್ ಅನ್ನೋ ವಿಷ ಎಷ್ಟು ಡೇಂಜರಸ್ ಅಂತಂದ್ರೆ ಅದರ ಒಂದು ಸ್ಮೆಲ್, ಅದರ ಒಂದು ವಾಸನೆಗೆನೆ ಜನ ಸುಮ್ನೆ ರಾಶಿ ಗಟ್ಲೆ ಸಾಯ್ತಾ ಇರ್ತಾರ. ಮೂರೂ ಲೋಕದಲ್ಲೂ ಸಹ ಹಾಹಾಕಾರ, ಎಲ್ಲಿ ನೋಡಿದ್ರು ಆ ಕಾಲ್ಕೂಟ ವಿಷಯಿಂದಾನೆ ಸಾವುಗಳಾಗ್ತಾ ಇರುತ್ತೆ. ಆದ್ರೆ ಯಾವ ದೇವಾನುದೇವತೆನೂ ಸಹ ಆ ಕಾಲ್ಕೂಟ್ ಅನ್ನೋ ವಿಷನ ಸೇವಿಸ್ಲಿಕ್ಕೆ ಮುಂದೆ ಬರಲ್ಲ. ಆಗ ಕೊನೆಗೆ ಲಾರ್ಡ್ ಶಿವ ಬರ್ತಾರೆ. ಅವ್ರು ಬಂದ್ಬಿಟ್ಟು ಆ ಕಾಲ್ಕೂಟ್ ಅನ್ನೋ ವಿಷ ಏನಿರುತ್ತೋ ಅದನ್ನ ಕೈಯಲ್ಲಿ ತಗೊಂಡು ಕುಡಿತಾರೆ. ಆಗ ಪಾರ್ವತಿ ದೇವಿ ಬಂದು ಶಿವ ಕುಡಿದಿರುವಂತಹ ಆ ಕಾಲ್ಕೂಟ್ ಅನ್ನೋ ವಿಷನ ಅವ್ರ ಗಂಟ್ಲಿಂದ ಕೆಳಗಿಳಿಯಲಿಕ್ಕೆ ಬಿಡಲ್ಲ. ಹಾಗಾಗಿ ಲಾರ್ಡ್ ಶಿವನ ಈ ಗಂಟ್ಲಿನ ಕಂಠ ಏನಿರುತ್ತೋ ಇದೆಲ್ಲ ಫುಲ್ ನೀಲಿ ಬಣ್ಣ ಆಗ್ಬಿಡುತ್ತೆ. ಸೊ ಹಾಗಾಗಿನೇ ಲಾರ್ಡ್ ಶಿವನ ನೀಲ್ಕಂಠ ಅಂತ ಕರೆಯೋದು. ಓಕೆ, ಈಗ ಎದುರಾದಂತಹ ಒಂದು ಸಮಸ್ಯೆ ಕ್ಲಿಯರ್ ಆಯ್ತು. ಆ ಕಾಲ್ಕೂಟ್ ಅನ್ನೋ ವಿಷನ ಯಾರಾದ್ರೂ ಸೇವಿಸಲೇಬೇಕಾಗಿತ್ತು. ಸೊ ಲಾರ್ಡ್ ಶಿವ ಅದನ್ನ ಸೇವಿಸಿದ್ದಾಯ್ತು. ದೆನ್ ಅಗೇನ್ ಮತ್ತೆ ರುಬ್ಬೋ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಆಗ ಬರೋದು ಸಮೃದ್ಧಿ ದೇವಿ. ಲೈಕ್ ಆ ದೇವಿ ಯಾವ ಕಡೆಗೆ ಹೋಗ್ತಾರೋ ಅಲ್ಲಿ ಫುಲ್ ಸಮೃದ್ಧಿ ಅನ್ಕೊಳ್ಳಿ, ಹಾಗಾಗಿ ಅವ್ರನ್ನ ಸಮೃದ್ಧಿ ದೇವಿ ಅಂತ ಕರೀತಾರೆ. ಆ ಸಮೃದ್ಧಿ ದೇವಿ ಬಂದಿದ ತಕ್ಷಣ ಈವನ್ ರಾಕ್ಷಸರ ಕಡೆಗೆ ಒಂದು ಲುಕ್ ಸಹ ನೋಡ್ದೆ ಸೀದಾ ದೇವಾನುದೇವತೆಗಳ ಕಡೆಗೆ ಹೋಗ್ಬಿಡ್ತಾರೆ. ಇದ್ರಿಂದ ರಾಕ್ಷಸರಿಗೆ ತುಂಬಾ ಕೋಪ ಬರುತ್ತೆ. ಇದೇನ್ ಗುರು ಬಂದಿದ್ಯಲ್ಲ ಬರೀ ಇವ್ರಿಗೇನೆ ಹೋಗ್ತಿದೆ, ನಮ್ಗೇನು ಸಿಗ್ತಾನೆ ಇಲ್ವಲ್ಲ, ನೆಕ್ಸ್ಟ್ ಏನಾದ್ರೂ ಅಮೃತ ಬಂತು ಅಂತಂದ್ರೆ ಜಗಳ ಮಾಡಿ ಆದ್ರೂ ಅದನ್ನ ಕಸ್ಕೊಂಡು ಹೋಗ್ಬಿಡುವ ಅಂತ ಫಿಕ್ಸ್ ಆಗ್ಬಿಡ್ತಾರೆ ರಾಕ್ಷಸರು. ರುಬ್ಬೋ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಸಮುದ್ರ ಮಂಥನ ಸ್ಟಾರ್ಟ್ ಆಗುತ್ತೆ. ಆಗ ಕೊನೆಗೆ ಒಂದು ಗಡಿಗೆಯಲ್ಲಿ ಅಮೃತ ಬರುತ್ತೆ ಆಚೆ. ಅಮೃತ ಆಚೆ ಬಂದಿದ ತಕ್ಷಣ ತಗೋ ಜಗಳ. ರಾಕ್ಷಸರು ಆ ದೇವರುಗಳ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಹೊಡೆದು ಆ ಕಡೆಯಿಂದ ಹೊಡಿಸ್ಕೊಂಡು ಹಂಗೋ ಹಿಂಗೋ ಮಾಡಿ
ಆ ಅಮೃತದ ಗಡಿಗೆ ಏನಿರುತ್ತೋ ಅದನ್ನ ರಾಕ್ಷಸರು ತಗೊಂಡ್ ಹೋಗ್ಬಿಡ್ತಾರೆ. ಸೊ ಈಗ ಆಲ್ರೆಡಿ ಇಲ್ಲಿ ದೇವರುಗಳೆಲ್ಲ ಫುಲ್ ವೀಕ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂಡ್ ಆ ಕಡೆ ರಾಕ್ಷಸರು ನೋಡಿದ್ರೆ ಫುಲ್ ಸ್ಟ್ರಾಂಗ್. ಅವ್ರ ಹತ್ರ ಇವರೆಲ್ಲ ಹೋಗಿ ಹೋರಾಡಿ ಜಗಳ ಮಾಡಿ ಇಸ್ಕೊಂಡ್ ಬರೋಣ ಅಂತಂದ್ರೆ ಇವ್ರ ಕೈಲಿ ಆಗಲ್ಲ. ಇವಾಗ ಏನಾದ್ರೂ ಒಂದು ಬೇರೆ ಪ್ಲಾನ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಶ್ರೀಹರಿ ಏನ್ ಮಾಡ್ತಾರೆ, ಒಬ್ಳು ಸುಂದರವಾದ ಅತಿ ಸುಂದರವಾದ ಹೆಣ್ಣು ಹುಡುಗಿನ ರೂಪ ತಗೊಂಡು ಆ ರಾಕ್ಷಸರು ಇರುವಂತಹ ಜಾಗಕ್ಕೆ ಹೋಗ್ತಾರೆ. ಆ ಒಂದು ಮೋಹಿನಿನ ರೂಪ ಎಷ್ಟು ಸುಂದರವಾಗಿರುತ್ತೆ ಅಂತಂದ್ರೆ ಆ ರಾಕ್ಷಸರು ಎಲ್ಲ ನೋಡಿ ಬ್ಲಾಂಕ್ ಹೋಗ್ಬಿಡ್ತಾರೆ. ಆ ರಾಕ್ಷಸರಿಗೆ ಕೈಯಲ್ಲಿ ಅಮೃತ ಇದೆ ಅನ್ನೋದು ಮರ್ತೋಗಿ ಆ ಮೋಹಿನಿನ ರೂಪಕ್ಕೆ ಮೋಹಿತರಾಗ್ಬಿಡ್ತಾರೆ. ಎಲ್ರಿಗೂನು ಆ ರಾಕ್ಷಸರು ಎಲ್ರಿಗೂನು ಅಮೃತದ ಮೇಲೆ ಇದ್ದಂತಹ ಆಸೆ ಹೋಗಿ ಮೋಹಿನಿನ ದೇಹದ ಮೇಲೆ ಬಂದ್ಬಿಡುತ್ತೆ. ಈಗ ಶ್ರೀಹರಿ ಆಲ್ರೆಡಿ ಮೋಹಿನಿನ ರೂಪ ತಗೊಂಡು ರಾಕ್ಷಸರನ್ನೆಲ್ಲ ಇಂಪ್ರೆಸ್ ಮಾಡಿದಾಯ್ತು. ಸೊ ಅವ್ರನ್ನ ಒಂದ್ ಸ್ವಲ್ಪ ನೈಸ್ ಮಾತಲ್ಲಿ ಕನ್ವಿನ್ಸ್ ಮಾಡಿ, ನೋಡಿ ನೀವು ಮಾಡಿರೋ ತಪ್ಪು, ಪಾಪ ಅಲ್ಲಿ ದೇವರು ಸಹ ಕಷ್ಟಪಟ್ಟಿದ್ದಾರೆ, ನೀವು ಸಹ ಕಷ್ಟಪಟ್ಟಿದ್ದೀರಾ, ಇಬ್ರು ಕಷ್ಟಪಟ್ಟಿದ್ದಕ್ಕೆ ಅಮೃತ ಸಿಕ್ಕಿರೋದು. ಸೊ ಆ ಸಿಕ್ಕಿರುವಂತಹ ಅಮೃತ ಏನಾಯ್ತೋ ಅದು ಇಬ್ರಿಗೂ ಸೇರ್ಬೇಕು ತಾನೆ ಅಂತ ಹೇಳಿ ಆ ಗಡಿಗೆನ ಇಸ್ಕೊಂಡ್ ಬಂದ್ಬಿಡ್ತಾರೆ. ಬಂದ ಮೇಲೆ ಒಂದು ಕಡೆ ದೇವತೆಗಳು ಕೂತಿರ್ತಾರೆ, ಇನ್ನೊಂದು ಕಡೆ ರಾಕ್ಷಸರು ಕೂತಿರ್ತಾರೆ. ಈಗ ಮೋಹಿನಿ ರೂಪ ತಗೊಂಡಿರುವಂತಹ ಶ್ರೀಹರಿ ಏನ್ ಮಾಡ್ತಾರೆ, ಆ ಅಮೃತ ಇರುವಂತಹ ಗಡಿಗೆ ಏನಿರುತ್ತಲ್ಲ ಅದನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಎಲ್ಲಾರಿಗೂ ಕುಡಿಸ್ತಾ ಬರ್ತಾರೆ. ಐ ಮೀನ್ ದೇವತೆಗಳಿಗೆ ಮಾತ್ರ ಅಮೃತ ಹೋಗ್ತಾ ಇರುತ್ತೆ. ಈ ಕಡೆ ರಾಕ್ಷಸರ ಕಡೆಗೆ ಬಂದಾಗ ಅವ್ರಿಗೆ ಅಮೃತ ಅಂತ ಹೇಳಿ ನೀರ್ ಕುಡಿಸ್ತಾ ಇರ್ತಾರೆ. ನಾನು ಆಗ್ಲೇ ಹೇಳದ್ನಲ್ಲ, ಆ ರಾಕ್ಷಸರಿಗೆ ಅಮೃತದ ಮೇಲೆ ಆಸೆನೆ ಹೋಗಿ ಮೋಹಿನಿನ ದೇಹದ ಮೇಲೆ ಆಸೆ ಬಂದ್ಬಿಟ್ಟಿರುತ್ತೆ. ಸೊ ಅವ್ರು ಅದನ್ನ ಗಮನಿಸೋದೇ ಇಲ್ಲ, ಅವ್ರು ನೀರ್ ಕುಡಿತಿದ್ದಾರೆ ಅನ್ನೋದನ್ನ. ಆದ್ರೆ ಅದೇ ರಾಕ್ಷಸರ ಗುಂಪಲ್ಲಿದ್ದಂತಹ ಒಬ್ಬ ರಾಕ್ಷಸ ಇದನ್ನೆಲ್ಲ ನೋಟಿಸ್ ಮಾಡಿ ನಿಧಾನಕ್ಕೆ ಯಾರಿಗೂ ಗೊತ್ತಾಗದೆ ದೇವ್ರ ಗುಂಪಲ್ಲಿ ಬಂದು ಕುತ್ಕೊಂಡ್ಬಿಡ್ತಾನೆ, ದೇವ್ರ ರೂಪ ತಗೊಂಡು. ಆಗ ಶ್ರೀಹರಿ ಕೊನೆಯದಾಗಿ ಆ ರಾಕ್ಷಸನ್ಗೆ ಆ ಒಂದು ಅಮೃತನ ಕುಡಿಸ್ಬಿಡ್ತಾರ. ಆಗ ಆ ದೇವ್ರು ಗುಂಪಲ್ಲಿ ಇದ್ದಂತವ್ರಿಗೆ ಗೊತ್ತಾಗ್ಬಿಡುತ್ತೆ, ಇವನ್ ಯಾರು, ಇವನಿಲ್ಲಿಂದ ಬಂದ, ಇವನ್ ಯಾ ದೇವ್ರು ಅಂತೆಲ್ಲ ಕ್ವಶನ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಇವನ್ ರಾಕ್ಷಸ ದೇವ್ರ ಗುಂಪಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ ಅಂಡ್ ಇವನ್ಗೂನು ಅಮೃತ ಸೇರ್ಕೊಂಡ್ಬಿಟ್ಟಿದೆ. ಅಯ್ಯೋ ರಾಕ್ಷಸ ಅಮೃತ ಕುಡಿದ್ಬಿಟ್ನಲ್ಲ ಅಂತ ಫುಲ್ಲು ಎಲ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆಗ ಶ್ರೀಹರಿಗೂ ಫುಲ್ ಕೋಪ ಬಂದ್ಬಿಡುತ್ತೆ. ಸೊ ಶ್ರೀಹರಿ ಏನ್ ಮಾಡ್ತಾರೆ, ಅವ್ರ ಕೈಯಲ್ಲಿ ಇದ್ದಂತಹ ಸುದರ್ಶನ ಚಕ್ರನ ಹಿಂಗ್ ಎಸೆದ್ಬಿಟ್ಟು ಆ ರಾಕ್ಷಸ ಏನ್ ಅಮೃತ ಕುಡ್ದಿರ್ತಾನೋ ಅವ್ನ್ 2 ಹೋಳ್ ಮಾಡ್ಬಿಡ್ತಾರ. ಆದ್ರೆ ಆ ರಾಕ್ಷಸ ಅಮೃತ ಕುಡ್ದಿದ್ದಾನೆ, ಸೊ ಅವನು ಸಾಯ್ಲಿಕ್ಕೆ ಚಾನ್ಸ್ ಇಲ್ಲ. ಅದೇನು ಆ ರಾಕ್ಷಸನ 2 ಹೋಳಾಗಿರುತ್ತೋ ಆ 2 ಪೀಸಸ್ಗೂ ಜೀವ ಬಂದ್ಬಿಟ್ಟು ಒಂದು ಪೀಸ್ ರಾಹು ಆಗುತ್ತೆ, ಇನ್ನೊಂದು ಪೀಸ್ ಕೇತು ಆಗುತ್ತೆ. ಈ ಆಸ್ಟ್ರಾಲಜಿಲಿ ನೀವು ರಾಹು ಮತ್ತೆ ಕೇತು ಅನ್ನೋ ಗ್ರಹಗಳ ಬಗ್ಗೆ ಕೇಳಿರ್ತೀರಲ್ಲ, ಇದೆ ಆ ರಾಹು ಕೇತು ಇವರೇ. ಈಗ ರಾಕ್ಷಸರು ಸುಮ್ನೆ ಇರ್ತಾರ, ನಮ್ ಜೊತೆ ಮೋಸ ಆಗೋಯ್ತು, ನಮ್ಮನ್ನ ಇವರೆಲ್ಲ ಸೇರಿ ಯಾಮರ್ಸ್ಬಿಟ್ರು ಅಂತ ಮತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತಾ. ಆ ಕಡೆಯಿಂದ ರಾಕ್ಷಸರು ಬಂದು ಅಟ್ಯಾಕ್ ಮಾಡ್ತಾರೆ, ಈ ಕಡೆಯಿಂದ ದೇವತೆಗಳು ಸಹ ಅಟ್ಯಾಕ್ ಮಾಡ್ತಾರೆ. ಫುಲ್ಲು ಘಮಾಸನ್ ಯುದ್ಧ ಆಗ್ಬಿಡುತ್ತಾ. ಆದ್ರೆ ಆಬ್ವಿಯಸ್ಲಿ ಅಲ್ಲಿ ದೇವತೆಗಳೇ ಗೆಲ್ಲೋದು. ಬಿಕಾಸ್ ಯಾಕಂದ್ರೆ ಅವ್ರು ಆಲ್ರೆಡಿ ಅಮೃತನ ಕುಡಿದಿದ್ದಾರೆ, ಅವ್ರ ಪವರ್ಸ್ ಎಲ್ಲ ದುಪ್ಪಟ್ ಆಗ್ಬಿಟ್ಟಿದಾವೆ ಅಂಡ್ ಅವ್ರಿಗೆ ಸಾವು ಅನ್ನೋದು ಕೂಡ ಇಲ್ಲ. ಸೊ ಹಂಗಾಗಿ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ದೇವತೆಗಳು ಆ ರಾಕ್ಷಸರಿಗೆಲ್ಲ ಸರಿಯಾಗಿ ಓದ್ದು ಅವ್ರನ್ನೆಲ್ಲ ಪಾತಾಳ ಲೋಕದಲ್ಲಿ ಲಾಕ್ ಮಾಡ್ಬಿಡ್ತಾರೆ. ಸೊ ಈಗ ಅಗೇನ್ ಎಲ್ಲಾನು ನಾರ್ಮಲ್ ಆಗ್ಬಿಡುತ್ತೆ, ಎಲ್ಲಾನು ದೆನ್ ಬ್ಯಾಕ್ ಟು ದ ಟ್ರ್ಯಾಕ್ ಆಗ್ಬಿಡುತ್ತೆ. ಆಸ್ ಯೂಶುವಲ್ ದೇವತೆಗಳ ಹತ್ರ ಇದ್ದಂತಹ ಪವರ್ಸ್, ಅವ್ರ ಹತ್ರ ಇದ್ದಂತಹ ಲಕ್ಷ್ಮಿ ಎಲ್ಲಾನು ವಾಪಸ್ ಬಂದ್ಬಿಡುತ್ತೆ. ಸೊ ಈ ಒಂದು ದೊಡ್ಡ ಸಮಸ್ಯೆಯಿಂದ ನಮ್ಮೆಲ್ರೂ ಪಾರ್ ಮಾಡಿರುವಂತಹ ಶ್ರೀಹರಿಗೆ ಒಂದು ಥ್ಯಾಂಕ್ಸ್ ಹೇಳುವ ಅಂತ ಎಲ್ಲಾ ದೇವತೆಗಳು ಹೋಗ್ಬಿಟ್ಟು ಕ್ರಿಯೇಟರ್ ವಿಷ್ಣುಗೆ ಒಂದು ಥ್ಯಾಂಕ್ಸ್ ಹೇಳ್ತಾರೆ. ಅಂಡ್ ಇಲ್ಲಿಗೆ ಸಮುದ್ರ ಮಂಥನದ ಕತೆ ಮುಗೀತು. ನೋಡಿ, ನಾನು ಆದಷ್ಟು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರತಿಯೊಂದನ್ನ ಇನ್ಕ್ಲೂಡ್ ಮಾಡಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ನಂಬಿದ್ದೀನಿ. ಇನ್ ಕೇಸ್ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ನೋಡಿ, ನಾನೇನು ಹಿಂದೂ ಅಲ್ಲ, ನಾನು ರಿಸರ್ಚ್ ಮಾಡಿ ನನ್ಗೆ ಎಷ್ಟು ತಿಳುವಳಿಕೆ ನನಗೆ ಸಿಕ್ತೋ ಅದನ್ನ ಶೇರ್ ಮಾಡಿದ್ದೀನಿ. ಸೊ ಇನ್ ಕೇಸ್ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮೆ ಇರಲಿ. ಯು ಕ್ಯಾನ್ ಕರೆಕ್ಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ
ಅಂದ್ರೆ ಗೊತ್ತು ಅಲ್ವಾ ಕಲ್ಟ್ ಗ್ಯಾಂಗ್, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಅಂಡ್ ಪ್ಲೀಸ್ ಕಲ್ಟ್ ಗ್ಯಾಂಗ್, ಯಾರೆಲ್ಲ ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ವೋ ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ಐಡಿನೋ ಇಲ್ಲೆಲ್ಲಾದ್ರೂ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಸೊ ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ. 20K ಫಾಲೋವರ್ಸ್ ಸಹ ಇಲ್ಲ ಅಲ್ಲಿ ನನಗೆ. ಓಕೆ, ದೆನ್ ಇನ್ನು ಯಾರೆಲ್ಲ ನಾನು ಮಾಡಿರುವಂತಹ ಸಿದ್ದರ ಬೆಟ್ಟ ಡಾಕ್ಯುಮೆಂಟರಿ ವಿಡಿಯೋನ ನೋಡಿಲ್ವೋ ಇಲ್ಲಿ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋನ ಹೋಗಿ ನೋಡಿ, ಯಾಕಂದ್ರೆ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗೀತು. ಹಾಗಾಗಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD ಸೈನಿಂಗ್ ಆಫ್.